ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ದ ನ್ಯೂ ವ್ಲಾಗ್. ಬನ್ನಿ ಇವತ್ತು ಅಪ್ಪು ಸರ್ ಅವರ ಒಂದು ಒನ್ ಆಫ್ ದ ಫೇವ್ರೆಟ್ ನಾನ್ ವೆಜ್ ಹೋಟ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದೇ ಹೋಟೆಲ್ ನವಯುಗ. ಇದು ಬಂದು ಮೆಜೆಸ್ಟಿಕ್ಕಲ್ಲಿ ಅಣ್ಣಮ್ಮ ಟೆಂಪಲ್ ಇದೆಯಲ್ಲ, ಆ ರೋಡಲ್ಲಿ ನೆಕ್ಸ್ಟ್ ಬಿಸೈಡ್ ದ ಟೆಂಪಲೇ ಬರುತ್ತೆ ನಿಮಗೆ. ಟೆಂಪಲಿಂದ ಹೋಗ್ತಾ ರೈಟ್ ಸೈಡ್ಗೆ ಇದೊಂದು ಸುಮಾರು ತಿಂಗಳುಗಳಿಂದನೇ ನಾನು ಕೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಇಲ್ಲಿ ಹೋಗೋಣ ಅಂತ. ಬಿಕಾಸ್ ಪುನೀತ್ ಸರ್ ಅವರು ಇವಾಗಲೂ ಇಲ್ಲಿ ಬಂದು ತಿಂತಾಯಿದ್ರು ಮತ್ತು ಅವ್ರಿಗೆ ಇಲ್ಲಿ ಫೇವ್ರೆಟ್ ಬಿರಿಯಾನಿ ಅಂತ ನಾನು ನೋಡಿದ್ದೆ ರೀಲ್ಸಲ್ಲಿ. ಸೊ ನಾನು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಎಷ್ಟೊಂದು ಸಲ ರೋಡ್ಗೆ ಹೋದರೂ ನಮಗೆ ಈ ಹೋಟೆಲ್ಗೆ ಹೋಗಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅಪ್ಪು ಸರ್ ರೀಲ್ಸ್ ನೋಡಿದ್ಮೇಲೆ ಬಿರಿಯಾನಿ ನೋಡಿ ಕ್ರೇವಿಂಗ್ಸ್ ಆಯಿತು. ಸರಿ ನನ್ನ ಹಸ್ಬೆಂಡ್ ಬಾ ಕರ್ಕೊಂಡು ಹೋಗ್ತೀನಿ ಅದಕ್ಕೇನಂತೆ ಅಂತ ಕರ್ಕೊಂಡು ಹೋಗೇ ಬಿಟ್ಟರು. ಸೊ ನಾವು ಆರ್ಡ್ರ್ ಮಾಡಿದ್ದಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಮತ್ತು ಚಿಕನ್ ರೋಸ್ಟ್. ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಚಿಕನ್ ರೋಸ್ಟ್ ಓಕೆ ಜಾಸ್ತಿ ಗೋಡಂಬಿ ಇಷ್ಟಪಡೋರ್ಗೆ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಗೋಡಂಬಿ ಹಾಕಿದ್ದಾರೆ ಅದರಲ್ಲಿ. ಬಿರಿಯಾನಿ ಮಾತ್ರ ನನ್ನ ಫೇವ್ರೆಟು. ಮತ್ತು ಕಬಾಬು ಅಷ್ಟೇ ತುಂಬ ಚೆನ್ನಾಗಿತ್ತು. ಓವರಾಲ್ ಇಟ್ ವಾಸ್ ಗುಡ್. ಪ್ರೈಸು ಕೂಡ ತುಂಬ ಜಾಸ್ತಿ ಅಂತೇನಿಲ್ಲ, ನಾವೇನು ತಿಂತೀವಿ ಟೇಸ್ಟ್ಗೆ ಅದಕ್ಕೆ ವರ್ತಾಗಿತ್ತು. ಬನ್ನಿ ಇವತ್ತೊಂದು ವಾಟರ್ ಫಾಲ್ಸ್ಗೆ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಇವತ್ತು ಹೋಗಿ ನಾಳೆ ಬರೋ ಥರ ಪ್ಲ್ಯಾನು. ಸೊ ಅದಕ್ಕೆ ನಾನು ಇಲ್ಲಿ ಬಟ್ಟೆ ಎಲ್ಲ ಅವನಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ಟೂ ಡೇಸ್ಗೆ ಆಗೋ ಥರ ಅಂತ ಇಲ್ಲೆಲ್ಲ ಪ್ಯಾಕಿಂಗಿಗೆ ಅಂತ ತೆಗೆದಿಟ್ಟೆ. ಯೂಶ್ವಲಿ ನಾನು ಆವಾಗ ಎಲ್ಲನೂ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡಲ್ಲ. ಎನಿ ಟೈಮ್ ಅವನಿಗೆ ನಾನು ಆನ್ಲೈನು ಅಥವಾ ಆಫ್ಲೈನಲ್ಲಿ ಶಾಪ್ ಮಾಡಿಟ್ಟಿರ್ತೀನಿ. ಸ್ವಲ್ಪ ಬಟ್ಟೆಗಳು ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಸೊ ಇವಾಗ ಎಲ್ಲ ಬಟ್ಟೆನೂ ನೋಡಿ ಯಾವುದ್ಯಾವ್ದು ಬೇಕು ಅಂತ ಶಫಲ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ಬಟ್ ಇಲ್ಲಿ ಒಂದೊಂದು ಬ್ರ್ಯಾಂಡು ಒಂದೊಂದು ಸೈಜ್ ಇವನಿಗೆ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿ. ಟ್ರೆಂಡ್ಸ್ದಾದರೆ ಯೂಶ್ವಲಿ 5 to 6 years ಕರೆಕ್ಟಾಗಿ ಆಗುತ್ತೆ. ಬೇರೆ ಬ್ರ್ಯಾಂಡ್ ಆದರೆ ಒಂದು ಸೈಜ್ ಜಾಸ್ತಿನೇ ತೊಗೊಳ್ಬೇಕು. ಸೊ ಎನಿವೇ ಬಟ್ಟೆ ಸ್ಟಾಕ್ ಇರೋದ್ರಿಂದ ನನಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಎತ್ತಿಟ್ಕೊಂಡೆ. ಬಟ್ ಅಲ್ಲಾಗಿದ್ದೇನು ಅಂದರೆ ಅದು ಕ್ಯಾನ್ಸಲ್ ಆಗಿ ನಾವು 1 day ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಸೊ ಬೆಳಗ್ಗೆ ಹೋಗಿ ಸಂಜೆ ಬರೋಣ, ಅರ್ಲಿ ಮಾರ್ನಿಂಗ್ ಬೇಗ ಬಿಡೋಣ ಅಂತ. ಸೊ ಆ ಥರ ಪ್ಲ್ಯಾನ್ ಆಯಿತು. ನೋಡಿ ಇವಾಗ 5:15ಗೆ ನಮ್ಮದು ಪೂಜೆ ಸ್ನಾನ ಎಲ್ಲ ಕೆಲಸ ಮುಗಿಸಿ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ಸೊ ಯೂಶ್ವಲಿ ಎಲ್ಲನೂ ಟೆಂಪಲ್ಸ್ಗೆ ಅಥವಾ ಹೊರಗಡೆ ಹೋಗಬೇಕಾದ್ರೆ 99% ನಮ್ಮದು ಪೂಜೆ ಮುಗ್ದಿರುತ್ತೆ ಬೆಳಗ್ಗೆನೇ. 1% ಯಾವಾಗಾದರೂ ಮಿಸ್ ಮಾಡ್ತೀವಿ ಅಷ್ಟೇ. ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸರಿ ಹೊರಟ್ವಿ. ಮತ್ತು ಆನ್ ದ ವೇ ನಾವಿನ್ನೂ ಇಬ್ಬರನ್ನ ಪಿಕ್ ಮಾಡಬೇಕಿತ್ತು. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಹೊರಟ್ವಿ. ವೆದರ್ ತುಂಬ ಕೂಲಾಗಿತ್ತು. ಮತ್ತು ಎಸ್ಪೆಷಲಿ ಈ ರೋಡ್ ಏನಿದೆ ಇದು ನನ್ನ ಫೇವ್ರೆಟ್ ರೋಡ್. ಎನಿ ಟೈಮ್ ನೋಡಿ ಈ ಮರಗಳು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದರಲ್ಲೂ ಈ ರೋಡು ಬೆಳಗ್ಗೆ ಮಾತ್ರ ನಿಮಗೆ ಖಾಲಿ ನೋಡೋಕ್ಕೆ ಸಿಗೋದು. ಇನ್ನು ಎನಿ ಟೈಮ್ ನಿಮಗೆ ಸಿಕ್ಕಾಪಟ್ಟೆ ಗಾಡಿಯಿಂದ ತುಂಬಿರುತ್ತೆ. ಫಸ್ಟು ಆ್ಯಕ್ಚುಲಿ ನಾವು ಒಂದೆರಡು ಟೆಂಪಲ್ಸ್ಗೆ ಹೋಗಬೇಕಾಗಿದ್ದು. ಟೆಂಪಲ್ಸ್ ಮುಗಿಸ್ಕೊಂಡು ನಾನು ನಿಮ್ಮನ್ನು ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಫಸ್ಟು ಟೆಂಪಲ್ ಬಂದು ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ ತಲಕಾಡು. ಅದು ಆಲ್ರೆಡಿ ನಾನು ಅದರದ್ದು ಡೀಟೇಲ್ ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಮತ್ತು ಸೆಕೆಂಡ್ ಟೆಂಪಲ್ ಬಂದು ಮಾರೇಹಳ್ಳಿ ನರಸಿಂಹಸ್ವಾಮಿ ಟೆಂಪಲ್ಲು. ಇದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದೇ ವ್ಲಾಗಲ್ಲಿ. ಅದು ಕೂಡ ನೀವು ನೋಡ್ಕೊಂಡು ಬನ್ನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಎಲ್ಲನೂ ಹೋಗೋಕ್ಕೆ ಮುಂಚೆ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಯಾವುದೋ ವ್ಲಾಗಲ್ಲಿ, ಇದು ಸರ್ಕಲ್ ಮಾರಮ್ಮ ಮಲ್ಲೇಶ್ವರಂ 18th ಕ್ರಾಸಲ್ಲಿ ಇರೋದು. ಈ ಟೆಂಪಲ್ಗೆ ಬಂದು ನಾವು ಪೂಜೆ ಮಾಡಿಕೊಂಡೇ ಹೋಗೋದು. ಸೊ ಅದೆಲ್ಲ ಪೂಜೆ ಮುಗಿಸ್ಕೊಂಡು ಆನ್ ದ ವೇ ನಾನೇನು ವಿಡಿಯೋ ಮಾಡಿಲ್ಲ. ಸೊ ಇದು ಡೈರೆಕ್ಟ್ ಟೆಂಪಲ್ಗೆ ಫಸ್ಟ್ ಬಂದಿದ್ದು ನಾವು. ಇದು ಮಾರೇಹಳ್ಳಿ ನರಸಿಂಹಸ್ವಾಮಿ ಟೆಂಪಲ್ಲು. ಅವತ್ತು ನಿಮಗೆ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೆ, ಒಳಗಡೆ ನಾನು ವಿಡಿಯೋ ನಿಮಗೆ ತೋರಿಸಿರಲಿಲ್ಲ. ಇವತ್ತು ಒಳಗಡೆ ಕೂಡ ವಿಡಿಯೋ ಮಾಡಿದ್ದೀನಿ, ಡೀಟೇಲ್ ವಿಡಿಯೋ. ಟೆಂಪಲ್ ಇದು ನೋಡ್ಕೊಂಡು ಬನ್ನಿ. ಟೆಂಪಲ್ ಹಿಸ್ಟ್ರಿ ನಾನು ಆ ವಿಡಿಯೋಲಿ ಹೇಳಿರೋದ್ರಿಂದ ಇದರಲ್ಲಿ ನಾನೇನು ಹೇಳೋಕ್ಕೆ ಹೋಗಲ್ಲ. ಸೊ ನೀವು ಅದನ್ನು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ಇಷ್ಟು ತಣ್ಣಗಿತ್ತು ಟೆಂಪಲ್ ಒಳಗಡೆ ಅಂತಂದರೆ, ಎಂಥ ಸೆಕೆ ಟೈಮಲ್ಲಿ ಹೋದರೂ ಕೂಡ ನಿಮಗೆ ಇಲ್ಲಿ ಒಂಚೂರು ಸೆಕೆ ಆಗೋಲ್ಲ, ಅಷ್ಟು ತಣ್ಣಗಿರುತ್ತೆ ಟೆಂಪಲ್ಲು. ನೋಡಿ ಖಾಲಿ ಇತ್ತು. ನಾವಿಲ್ಲಿ ಪೂಜೆ ಮಾಡಿಸ್ಬೇಕಾಗಿರೋದ್ರಿಂದ ವೆಯ್ಟ್ ಮಾಡಿದ್ವಿ. ಸೊ ಅವರು ಮಹಾಮಂಗಳಾರತಿ ಮಾಡೋವರೆಗೂ ವೆಯ್ಟ್ ಮಾಡಿ ಸೊ ಟೆಂಪಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಇನ್ ಕೇಸ್ ನೀವೇನಾರ ತಲಕಾಡು ರೋಡಲ್ಲಿ ಟ್ರಾವೆಲ್ ಮಾಡೋ ಐಡಿಯಾ ಇದ್ದರೆ ಹೋಗಿ ಬನ್ನಿ. ವೆರಿ ನಿಯರ್ ಟು ತಲಕಾಡು ಅಥವಾ ಮಳವಳ್ಳಿಯಿಂದ ನಿಮಗೆ ತುಂಬ ಹತ್ತಿರ ಆಗುತ್ತೆ. ಇನ್ ಕೇಸ್ ನೀವು ಮಳವಳ್ಳಿ ಏನಾನ ಟ್ರಾವೆಲ್ ಮಾಡೋ ಪ್ಲ್ಯಾನ್ ಇದ್ದರೆ ಖಂಡಿತ ಹೋಗಿ ಬನ್ನಿ. ಟೆಂಪಲ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಮತ್ತು
ಸುಮಾರು ವರ್ಷಗಳ ಹಳೆ ಟೆಂಪಲ್ ಇದು. ಇದಕ್ಕೆ ಆದಂಥ ಇದ್ರದ್ದು ಹಿಸ್ಟ್ರಿ ಇದೆ. ಸೊ ಹೋಗಿ ಬನ್ನಿ. ಆ್ಯಕ್ಚುಲಿ ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು, ಬಿಕಾಸ್ ಮಹಾಮಂಗಳಾರತಿ ಆಗೋದಕ್ಕೋಸ್ಕರ. ಸರಿ ನಾವು ತುಂಬ ಬೇಗ ಬಂದಿದ್ವಲ್ಲ, ಟಿಫನ್ ಬೇರೆ ಮಾಡಿರಲಿಲ್ಲ. ಸರಿ ಟಿಫನ್ ಮಾಡ್ಕೊಂಡು ಮತ್ತೆ ಬರೋಣ ಅಂತ ನಾವು ಮತ್ತೆ ಮಳವಳ್ಳಿಗೆ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ನಾನು ನಿಮ್ಗೆ ಇದನ್ನು ತೋರಿಸಿದ್ದೆ, ಈ ಹೋಟೆಲು. ಇಲ್ಲಿ ಟಿಫನ್ನು ವಡೆ ಮತ್ತು ರವೆ ಇಡ್ಲಿ ಮತ್ತು ಮಸಾಲೆ ದೋಸೆ ಇದು ತೊಗೊಂಡ್ವಿ. ಎಲ್ಲನೂ ಚೆನ್ನಾಗಿತ್ತು. ಸ್ವಲ್ಪ ದೋಸೆ ಹುಳಿ ಬಂದಿರೋ ಥರ ಸ್ಮೆಲ್ ಇತ್ತು. ವಡೆ ಚೆನ್ನಾಗಿತ್ತು, ಇಡ್ಲಿ ಕೂಡ ಚೆನ್ನಾಗಿತ್ತು. ದೋಸೆ ಮಾತ್ರ ಸ್ವಲ್ಪ ನಮಗೆ ಹುಳಿ ಹುಳಿ ಸ್ಮೆಲ್ ಬಂತು. ಬಟ್ ಆನಿಯನ್ ದೋಸೆನೂ ಚೆನ್ನಾಗಿತ್ತು. ಆನಿಯನ್ ಮಸಾಲೆ ದೋಸೆ ಒಂದೇ ನಮ್ಗೆ ಅಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ. ಸೊ ಅದು ಮುಗಿಸ್ಕೊಂಡು ಮತ್ತೆ ದರ್ಶನ ಮಾಡಿಕೊಂಡು ಮತ್ತೆ ನಾವು ಬಂದಿದ್ದು ತಲಕಾಡು ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ಗೆ. ಸೊ ಅದು ಆಲ್ರೆಡಿ ಪೂಜೆ ಆಗಿತ್ತು ಅಲ್ಲಿ. ಅದು ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟ್ ಬಂದ್ವಿ. ಈ ಟೆಂಪಲ್ಗೆ ಸುಮಾರು ಸಲ ಬಂದಿದ್ದೀವಿ, ಬಟ್ ಇವಾಗ ಪೂಜೆ ಇತ್ತು ಅನ್ನೋ ಕಾರಣಕ್ಕೆ ಮತ್ತೆ ಬಂದಿರೋದು. ಸೊ ಇಲ್ಲಿ ಕೂಡ ನಾವು ಬೇಗ ಬಂದಿರೋದ್ರಿಂದ ಜನ ಯಾರೂ ಇರಲಿಲ್ಲ. ಬಟ್ ನಿಮ್ಗೇನಾದ್ರು ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತಂದರೆ ಅಲ್ಲಿ ಪೂಜಾರಿ ಇರ್ತಾರೆ, ಬಟ್ ಅವರು ಪೂಜೆ ಮಾಡಲ್ಲ, ಇನ್ನೊಬ್ಬರು ಮಾಡೋದು. ಸೊ ಅಲ್ಲಿ ಅವರು ಬುಕ್ಕಲ್ಲಿ ಬರ್ಕೊತಾರೆ ನಿಮ್ಮ ನಂಬರು, ಅಡ್ರೆಸ್ಸು, ಮತ್ತು ನೀವು ಅವ್ರಿಗೆ ಅರ್ಚನೆಗೆ ಅಥವಾ ಪೂಜೆಗೆ ಅಮೌಂಟ್ ಕೊಟ್ಟರೆ, ನಾವು ಇನ್ ಕೇಸ್ ಹೊರಡಬೇಕು ಲೇಟ್ ಆಯಿತು ಅಂದರೂ ಅವ್ರು ಪೂಜೆ ಮಾಡ್ತಾರೆ. ಸರಿ, ಅದು ಮುಗಿಸ್ಕೊಂಡು ಒಂದು ಪಿಟ್ ಸ್ಟಾಪ್ ಕೊಡೋಣ. ಏನಕ್ಕೆ ಅಂತಂದರೆ ಕಬ್ಬಿನ ಹಾಲು ಕುಡಿಯೋಣ, ತುಂಬ ಬಿಸಿಲಿರೋದ್ರಿಂದ ಅಂದ್ಬಿಟ್ಟು ಕುಡಿದ್ಬಿಟ್ಟು ಅಲ್ಲಿಂದ ನಾವು ಹೋಗಿದ್ದು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ. ಹೌದು, ತುಂಬ ನೀರಿರೋ ಕಾರಣ ಸರಿ ನೋಡ್ಕೊಂಬರೋಣ, ಅದೂ ಅಷ್ಟು ಹತ್ರ ಬಂದಿದ್ದೀವಲ್ಲ. ಮತ್ತು ನಾನು ಶಿವನ ಸಮುದ್ರ ಬ್ಲಫ್ ನೋಡಬೇಕಿತ್ತು, ನಾನು ನೋಡಿರಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ ಸರಿ ಬಾ ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಫಸ್ಟು ನಾವು ಹೋಗಿದ್ದು ಫಾಲ್ಸ್ಗೆ, ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ಗೆ. ಆಮೇಲೆ ಶಿವನ ಸಮುದ್ರ ಬ್ಲಫ್ ಅಂತ ಐಡಿಯಾ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅದು ನಾವು ಬ್ಯಾಂಗ್ಳೂರಿಂದನೇ ಪರ್ಮಿಷನ್ ತೊಗೊಂಡು ಹೋಗಬೇಕು. ಅಲ್ಲಿ ಎಲ್ಲರಿಗೂ ಪಬ್ಲಿಕ್ಗೆ ಅಲೋ ಇಲ್ಲ. ಸೊ ಇನ್ ಕೇಸ್ ಅಲ್ಲೇ ಹೋಗಿ ನಾವು ಬರ್ಸ್ಕೊಂಬರ್ತೀವಿ ಅಂದರೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಬಟ್ ಆಗುತ್ತಾ ಆಗಲ್ವಾ ಅದು ಹೇಳೋಕ್ಕಾಗಲ್ವಂತೆ, ಅಲ್ಲಿರೋ ಸೆಕ್ಯೂರಿಟಿ ಹೇಳ್ತಿದ್ರು. ಸೊ ಬೇಡ ಬಿಡಿ, ಇನ್ನೊಂದು ಸಲ ಪರ್ಮಿಷನ್ ತೊಗೊಂಡೆ ಪ್ಲ್ಯಾನ್ ಮಾಡಿಕೊಂಡೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ವಿ. ನಾನು ಹೇಳಿದ್ನಲ್ಲ, ಇವತ್ತು ಹೋಗಿ ನಾಳೆ ಬರೋ 2 ಡೇಸ್ ಪ್ಲ್ಯಾನ್ ಇದ್ದಿದ್ದು, ಅದಕ್ಕೋಸ್ಕರ ಅಂತಲೇ. ಸೊ ನಾವು ಮುಂಚೆನೇ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಪ್ಲ್ಯಾನ್ ಮಾಡಿ ರೂಮೆಲ್ಲ ಮಾಡೋ ಪ್ಲ್ಯಾನ್ ಇತ್ತು. ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕ್ಲೀನಾಗೆ ಪ್ಲ್ಯಾನ್ ಮಾಡ್ಕೊಂಬರೋಣ ಅಂದ್ಕೊಂಡು 1 ಡೇ ಬಂದ್ವಿ. ನೀರು ನೋಡಿ, ನಾವು ಹೋದಾಗ ತುಂಬ ಜಾಸ್ತಿನೇ ಇತ್ತು, ಚೆನ್ನಾಗೇ ಕಾಣಿಸ್ತಾ ಇತ್ತು ವಾಟರ್ ಫಾಲ್ಸು. ಹತ್ತಿರದಿಂದ ಹೋಗೋಣ ಅಂತ ಕೆಳಗಡೆ ಇಳಿದೋದ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಬೇಡ ಅಂದ್ಬಿಟ್ಟು ನಾವು ದೂರದಿಂದಲೇ ವಿಡಿಯೋ ಮಾಡ್ಕೊತಾ ಇದ್ವಿ. ಸುಮ್ಮನೆ ಗಿಜ ಅಂತ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳೋದಕ್ಕಿಂತ ದೂರದಿಂದಲೇ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಎಷ್ಟು ಜೋರಿಗೆ ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ ವಾಟರ್ ಫಾಲ್ಸ್ ನೀರು ಹರಿಯೋ ಶಬ್ದ ತುಂಬ ಚೆನ್ನಾಗಿತ್ತು. ಆರಾಮಾಗೆ ಒಂದು 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು ಸ್ವಲ್ಪ ಚಿಟ್-ಚಾಟ್ ಮಾಡಿಕೊಂಡು ನೀರ್ದೆಲ್ಲ ನೋಡಿಕೊಂಡು ಆಮೇಲೆ ನಾವು ಇನ್ನೊಂದು ಫಾಲ್ಸ್, ಅಂದರೆ ಇನ್ನೊಂದು ಸೈಡಿಂದ ಕಾಣುತ್ತಲ್ವ ಗಗನಚುಕ್ಕಿ ಭರಚುಕ್ಕಿ ಸಪ್ರೇಟ್. ಸೊ ಇನ್ನೊಂದು ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಎಷ್ಟೊತ್ತೇ ನಾವು ನೀರು ಹತ್ರ ಇದ್ದರೂ ನಮಗೆ ಬೇಜಾರಂತೂ ಆಗಲ್ಲ. ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ನೀರು ಅಂದರೆ ಈ ಫಾಲ್ಸ್ಗಿಂತ ಅವ್ರಿಗೆ ಜಾಸ್ತಿ ಈ ಓಷನ್ ಅಂದರೆ ಬೀಚ್ ಸೈಡ್ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿ ನೀರು ಹತ್ರ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೊರಟ ಮೇಲೆ ಸರಿ ಇನ್ನೊಂದು ಫಾಲ್ಸ್ ಹತ್ರ ಹೋಗ್ಬೇಕಾದ್ರೆ ನಾವು ಆನ್ ದ ವೇ ನಿಮಗೆ ಇಲ್ಲಿ ಇದ್ರದ್ದೇ ಗೆಸ್ಟ್ ಹೌಸ್ ಬರುತ್ತಲ್ವ ಗೌರ್ಮೆಂಟ್ದೇ. ಸೊ ಅಲ್ಲಿ ರೆಸ್ಟೋರೆಂಟಿಗೆ ಬಂದ್ವಿ, ಹೋಟೆಲ್ ಲಕ್ಷದ್ವೀಪ್ ಅಂತ ಏನೋ. ಅಲ್ಲಿ ನಾನ್ ವೆಜ್ ವೆಜ್ ಎರಡೂ ಇತ್ತು. ನಮಗೆ ನಾನ್ ವೆಜ್ ಅವತ್ತು ತಿನ್ನಂಗಿರಲಿಲ್ಲ ಅನ್ನೋ ಕಾರಣ ಸರಿ ವೆಜ್ ತಿನ್ನೋಣ ಅಂದ್ಬಿಟ್ಟು ವೆಜ್ಜೇ ಆರ್ಡ್ರ್ ಮಾಡಿ. ಬಟ್ ವೆಜ್ಜು ಕೂಡ ನಿಮಗೆ ಜಾಸ್ತಿ ಆಪ್ಷನ್ಸ್ ಇಲ್ಲ, 2-3 ಆಪ್ಷನ್ ಇರೋ 2-3 ಆಪ್ಷನಲ್ಲಿ ಚೆನ್ನಾಗಿತ್ತು. ಚಪಾತಿ, ಪನ್ನೀರ್ ಗ್ರೇವಿ ಮತ್ತು ಇನ್ನೊಂದೇನೋ ಒಂದು ಆರ್ಡ್ರ್ ಮಾಡಿದ್ವಿ, ಮತ್ತು ಜೀರಾ ರೈಸ್ ಅಷ್ಟೇ ಸಿಂಪಲ್ಲಾಗಿ ಸಿಕ್ತು. ಬಿಕಾಸ್ ನಮ್ಗೆ ಅಲ್ಲಿ ಬೇರೆ ಯಾವ ಹೋಟೆಲ್ಸು ಸಿಕ್ಕಲ್ಲ ನಿಮಗೆ, ಬರೀ ಫಿಶ್ಶು ಈಚೆ ಕಡೆ ಎಲ್ಲ ಫಿಶ್ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಹೋಟೆಲಲ್ಲಿ ಕೂಡ ಫಿಶ್ ಊಟ, ಚಿಕನ್ ಊಟ ಇದೇ ಇತ್ತು. ಸರಿ ನಾವು ವೆಜ್ ಅಲ್ವಾ, ಸೊ ಇರೋದ್ರಲ್ಲಿ ಯಾವುದೋ ಒಂದು ತಿನ್ಕೊಳ್ಳೋಣ ಸಿಕ್ತಲ್ಲ ಅಂದ್ಬಿಟ್ಟು ತಿನ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡಿ ಈಚೆ ಕಡೆ ಎಲ್ಲ ಫುಲ್ಲು ಗಾರ್ಡನ್ ಪಾರ್ಕ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಆ್ಯಕ್ಚುಲಿ ಸ್ವಿಂಗ್ ಮೇಲೆ ಯಾರೋ ಕೂತಿದ್ರು, ನಾವು ಹೋದಾಗಿಂದ ಊಟ ಮಾಡ್ಕೊಂಡು ಬರೋವರೆಗೂ ಅಲ್ಲೇ ಕೂತಿದ್ದಾರೆ. ಸೊ ನಮ್ಗಲ್ಲಿ ಫೋಟೋಸ್ ತೊಗೊಳ್ಬೇಕಿತ್ತು, ನಾವು ಅಲ್ಲೋಗಿ ನಿಂತ್ಕೊಂಡ್ರು ಅವ್ರ ಪಾಡಿಗೆ ಅವ್ರು ಕೂತಿದ್ದಾರೆ, ಎದ್ದು ಜಾಗ ಬಿಡೋಣ ಅನ್ನೋ ಕಾಮನ್ ಸೆನ್ಸು ಇಲ್ಲ. ಸೊ ಫೈನಲಿ ಅವ್ರನ್ನ ಎಬ್ಬರಿಸಿ ಆ ಕಡೆ ಕಳಿಸಿ ಲವರ್ಸ್ ಯಾರೋ ನಾವು ನಮ್ಮ ಫೋಟೋ ಸೆಷನ್ ವೀಡಿಯೋ ಸೆಷನ್ನ ಮುಂದುವರ್ಸಿದ್ರಿ.
ಸೊ ಯಾರಾದರೂ ಫೋಟೋಸ್ಗೆ ಅಟ್ಲೀಸ್ಟು ಪ್ಲೇಸ್ನ ಕೇಳೋದಾಗಲಿ ಅಲ್ಲಿ ಬಂದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ, ಜಾಗ ಮಾಡಿಕೊಡಿ. ನೀವು ಫೋಟೋಸ್ ತೊಗೊಂಡಿರ್ತೀರಲ್ಲ, ಬೇರೆಯವ್ರಿಗೂ ಫೋಟೋಸ್ ತೊಗೊಳಕ್ಕೆ ಜಾಗ ಮಾಡಿಕೊಡಿ. ಅವ್ರ ಕೈಲಿ ಹೇಳ್ಸ್ಕೊಳೋವರೆಗೂ ವೆಯ್ಟ್ ಮಾಡಬೇಡಿ. ಸೊ ಹೀಗಿತ್ತು ನಮ್ಮ ಗಗನಚುಕ್ಕಿ ಭರಚುಕ್ಕಿ ವಾಟರ್ಫಾಲ್ಸ್ ಡೇ ಔಟ್. ನಿಮಗೆ ಹೇಗನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕಾಗಿತ್ತಾ? ಟೆಂಪಲ್ಸ್ ಆಲ್ರೆಡಿ ನಾನು ಡೀಟೇಲ್ ವಿಡಿಯೋ ಹಾಕಿದ್ದೀನಿ, ಸೊ ಅದನ್ನೊಂದ್ಸರಿ ಚೆಕ್ ಮಾಡಿ. ಇಲ್ಲಿ ಅಪ್ಪ ಮಗ ಒಬ್ರಿಗೊಬ್ರು ಮುದ್ದು ಮಾಡ್ಕೊಳ್ಳೋ ಸೆಷನ್ ನಡೀತಾ ಇತ್ತು. ಮತ್ತು ಈ ಸೈಡಿಂದನೂ ವಾಟರ್ಫಾಲ್ಸು ನೋಡೋಕ್ಕೆ ಸಿಕ್ತು ನಮಗೆ, ಅಂದರೆ ಹೋಟೆಲ್ ಸೈಡಿಂದನೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನ್ ವೆಜ್ ತಿನ್ನೋ ದಿನ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ನಾವೇ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗ್ಬೋದಿತ್ತು. ಸೊ ಆರಾಮಾಗಿ ಹೋಗಿ ಅಲ್ಲಿ ವಾಟರ್ಫಾಲ್ಸ್ ಹತ್ರ, ಆ್ಯಕ್ಚುಲಿ ಮುಂಚೆ ಎಲ್ಲ ತುಂಬ ಕೆಳಗಡೆ ಬಿಡ್ತಾಯಿದ್ರಂತೆ, ಇವಾಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ತೆಪ್ಪದಲ್ಲೆಲ್ಲ ಬಿಡ್ತಾಯಿದ್ರು, ಈಗ ಸ್ಟಾಪ್ ಮಾಡಿಬಿಟ್ಟಿರೋದ್ರಿಂದ ಅಲ್ಲೆಲ್ಲ ಹೋಗೋಕ್ಕೆ ನಮಗೆ ಚಾನ್ಸ್ ಇಲ್ಲ. ಸೊ ದೂರದಿಂದ ಅಷ್ಟೇ ನೋಡಬೇಕು. ಸೊ ಮುಗಿಸ್ಕೊಂಡು ಆನ್ ದ ವೇ ಮದ್ದೂರು ಟಿಫನೀಸಲ್ಲಿ ಒಂದು ಕಾಫಿ ಬ್ರೇಕ್ ಮತ್ತು ಆಬ್ವಿಯಸ್ಲಿ ಮದ್ದೂರು ವಡೆ ತಿನ್ನೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಓಕೆ, ಎಲ್ರಿಗೂ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಆಯಿತು. ಸೊ ಮತ್ತೆ ಹೊಸ ವ್ಲಾಗಿನೊಂದಿಗೆ ಸಿಗೋಣ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ. ದಟ್ಸ್ ಇಟ್ ಫಾರ್ ಟುಡೇ. ಟೇಕ್ ಕೇರ್. ಎಲ್ರಿಗೂ ಬಾಯ್.